ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಹಗಲು ದರೋಡೆ. ಬೆಂಗಳೂರಿನ ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ರೈಲು ತಪ್ಪಿಸಿಕೊಂಡ ಪ್ರಯಾಣಿಕರಿಗೆ ದಂಡ ವಿಧಿಸುತ್ತಿರುವುದು ಹಗಲು ದರೋಡೆಗೆ ಸಮವಾಗಿದೆ. ಮೆಟ್ರೋ ನಿಲ್ದಾಣದಲ್ಲಿ 20 ನಿಮಿಷಕ್ಕಿಂತ ಹೆಚ್ಚು ಸಮಯ ಕಳೆದರೆ ₹50 ದಂಡ ಕಟ್ಟಬೇಕೆಂಬ ನಿಯಮವನ್ನು ಜಾರಿಗೊಳಿಸಿರುವುದು ಅಮಾಯಕ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದಂತಿದೆ. ಮೆಟ್ರೋ ನಿಗಮದ ಪ್ರಕಾರವೇ ಪ್ರತಿ 23 ನಿಮಿಷಕ್ಕೊಮ್ಮೆ ರೈಲು ಬರುತ್ತದೆ. ಹೀಗಿರುವಾಗ ರೈಲು ತಪ್ಪಿಸಿಕೊಂಡರೆ ಮುಂದಿನ ರೈಲಿಗಾಗಿ ಕಾಯುವ ಪ್ರಯಾಣಿಕರು 20 ನಿಮಿಷದ ಗಡಿಯನ್ನು ದಾಟುವುದು ಸಹಜ. ಇತ್ತೀಚೆಗೆ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಘಟನೆಯೊಂದು ಇದಕ್ಕೆ ಸಾಕ್ಷಿಯಾಗಿದೆ. ಜನಸಂದಣಿಯಿಂದಾಗಿ ರೈಲು ಹತ್ತಲಾಗದೆ ನಿರಾಶರಾದ ಪ್ರಯಾಣಿಕರೊಬ್ಬರು ಮುಂದಿನ ರೈಲಿಗಾಗಿ ಕಾಯದೆ ಹಿಂದಿರುಗಲು ನಿರ್ಧರಿಸಿದಾಗ 20 ನಿಮಿಷ ಮೀರಿದ ಕಾರಣಕ್ಕೆ ಅವರಿಗೆ ₹50 ದಂಡ ವಿಧಿಸಲಾಗಿದೆ. ಇದು ಪ್ರಯಾಣಿಕರ ಮೇಲಿನ ದಬ್ಬಾಳಿಕೆ ಮತ್ತು ಸಮಯ ವ್ಯರ್ಥ ಮಾಡಿದ ಮೆಟ್ರೋ ನಿಗಮವೇ ದಂಡ ವಿಧಿಸಿರುವುದು ವಿಪರ್ಯಾಸ. ಮೆಟ್ರೋ ರೈಲನ್ನು ಪ್ರೀತಿಸುವ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಾರಂಭಿಸಲಾದ ಈ ಯೋಜನೆಯಲ್ಲಿ ಇಂತಹ ಬುದ್ಧಿವಂತಿಕೆಯ ಸುಲಿಗೆ ಮತ್ತು ದಂಡ ಪ್ರಯಾಣಿಕರ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡಿದೆ. ಈ ರೀತಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಎತ್ತಿ ಹಾಕಿಕೊಳ್ಳುವ ಮೆಟ್ರೋ ರೈಲು ನಿಗಮ ತನ್ನ ನಡೆಯಿಂದಾಗಿ ಜನಸಾಮಾನ್ಯರಿಗೆ ಆಧುನಿಕ ಭಾರತದ ಅಭಿವೃದ್ಧಿ ಎಂದರೆ ಕೇವಲ ಸುಲಿಗೆ ಎಂದು ತೋರಿಸಿಕೊಟ್ಟಿದೆ. ಈ ರೀತಿಯ ಪ್ರಮೇಯಗಳು ಮತ್ತೆ ಮತ್ತೆ ಉದ್ಭವ ಆಗುತ್ತಿರುವುದು ಮೆಟ್ರೋ ರೈಲು ನಿಗಮಕ್ಕೆ ಕೆಟ್ಟ ಹೆಸರು ತರುವ ಸಾಧ್ಯತೆಯಿದೆ. ಇದು ತಕ್ಷಣವೇ ನಿಲ್ಲಬೇಕು. ಧನ್ಯವಾದಗಳು.